ನಮ್ಮ ಬೇಡಿಕೆ ಈಡೇರಿಕೆ ಆಗೋವರೆಗೂ ಕೂಡ ನಾವು ದೆಹಲಿಗೆ ಹೋಗ್ತಾ ಇರ್ತೀವಿ, ನಮ್ಮ ಹೋರಾಟ ಮುಂದುವರಿತೆ ಅಂತೇಳಿ ಅಶೋಕ್ ಪಟ್ಟಣ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಪುಟ ಪುನರಚನೆ ವಿಚಾರ ವಿಧಾನಸೌಧದಲ್ಲಿ ಅಶೋಕ್ ಪಟ್ಟಣ್ ಅವರು ಹೇಳಿಕೆಯನ್ನ ಕೊಟ್ಟಿರೋದು ಪ್ರಮಾಣ ವಚನ ಸ್ವೀಕಾರ ಮಾಡುವವರೆಗೂ ಹೋರಾಟ ಇದ್ದೇ ಇರುತ್ತೆ ಎಂದಿದ್ದಾರೆ. ಈ ಹಿಂದೆ ದೆಹಲಿಗೆ ಹೋದಾಗ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ವಿ, ಮೇ 4ಕ್ಕೆ ಚುನಾವಣಾ ಫಲಿತಾಂಶ ಬರಲಿ ಮಾಡೋಣ ಅಂದಿದ್ರು. ಅದರಿಂದ ಹೈಕಮಾಂಡ್ ಮೇಲೆ ನಮಗೆ ಭರವಸೆ ಇದೆ ಎಂದಿದ್ದಾರೆ. ನಮ್ಮ ಬೇಡಿಕೆ ಈಡೇರಿಕೆಗೆ ನಾವು ಮತ್ತೆ ದೆಹಲಿಗೆ ಹೋಗ್ತೀವಿ ಎಂದಿದ್ದಾರೆ. ಆಮೇಲೆ ನಿಮಗೆಲ್ಲ ಮಂತ್ರಿಮಂಡಲಕ್ಕೆ ಎಲ್ಲರಿಗೂ ಅವಕಾಶ ಕೊಡ್ತೀನಿ ಅಂತ ಹೇಳಿ ನಿಜ. ಮುಖ್ಯಮಂತ್ರಿಗೆ 6 ತಿಂಗಳ ಹಿಂದೆನೇ ನಾವು ಹೇಳಿದ್ವಿ ಮಾಡಿ ಅಂತ. ಆದರೆ ಮುಖ್ಯಮಂತ್ರಿ ಒಂದು 4-5 ತಿಂಗಳು ಟೈಮ್ ಕೊಡಿ ಅಂತ ಕೇಳಿದ್ರು. ಅದರಿಂದ ರಾಹುಲ್ ಗಾಂಧಿ ಅವರು CM ಆದಿರೋರಿಗೆ ಕೇಳ್ತಾ ಇದ್ದಾರೆ, ಟೈಮ್ ಒಂದು 4-5 ತಿಂಗಳು ಅಂತ ಹೇಳ್ತಾರೆ. ಆಗಲಿ 5-6 ತಿಂಗಳಾಗಲಿ, ಆಮೇಲೆ ಒಂದೇ ಸರಿ ಕೂತ್ಕೊಂಡು ರಿಷಭ ಮಾಡೋಣ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಅವರು ಹಿಂಗೆ ಹೇಳಿದ್ರಿಂದ ನಾವು ಮುಂದೆ ಹೋದ್ವಿ. ಈಗಾಗಲೇ ಆ ಟೈಮ್ ಕೂಡ ಭಾರ ಆಗಿದೆ. ಈಗ ಬೇರೆ ರಾಜ್ಯಗಳು ಚುನಾವಣೆ ಫಲಿತಾಂಶ 4ನೇ ತಾರೀಕು ಬರುತ್ತೆ. 4ನೇ ತಾರೀಕು ಬಂದಿದ್ದ ತಕ್ಷಣ ಪ್ರೋಸೆಸ್ ಸ್ಟಾರ್ಟ್ ಮಾಡಿ ಮೇ ಹಂತದೊಳಗೆ ಮೇ ಎಂಡೊಳಗೆ ನಿಮಗೆ ನಾವು ನ್ಯಾಯ ದೊರಕಿಸ್ಕೊಡ್ತೀವಿ. ಮತ್ತು ಚೇರ್ಮನ್ಸ್ಗಳು ಕೂಡ ಇವಾಗ ಪ್ರೆಸೆಂಟ್ ಚೇರ್ಮನ್ ಯಾರು 2 ವರ್ಷ ಕಂಪ್ಲೀಟ್ ಮಾಡೋದು ಅವ್ರನ್ನೂ ಚೇಂಜ್ ಮಾಡ್ತೀವಿ. ಮತ್ತು ಎಲ್ಲ ಬೋರ್ಡ್ ಮೆಂಬರ್ಸ್ ಕೂಡ ಸುಮಾರು 1000 ಜನ, 1,000-1,500 ಜನಕ್ಕೆ ಬೋರ್ಡ್ನವ್ರಿಗೂ ಕೂಡ ಅವಕಾಶ ಮಾಡ್ಕೊಂತ ಸುರ್ಜೇವಾಲ ಹೇಳಿದ್ದಾರೆ. ಅದ್ರ ಪ್ರಕಾರ ನಾವು ಇನ್ನೊಂದು 2 ದಿನದಾಗೆ ನಾವೆಲ್ಲ ನಮಗೆ 100ಕ್ಕೆ 100% ನಮ್ಮ ಹೈಕಮಾಂಡ್ನವ್ರ ಮೇಲೆ ನಂಬಿಕೆ ಇದೆ. 100ಕ್ಕೆ 100% ಮೇ ಒಳಗೆ ನಮಗೆ ನ್ಯಾಯ ಕೊಡಿಸ್ತಾರೆ. ಕೊಡ್ಲಿಲ್ಲ ಅಂದ್ರೆ ಒಂದ್ ವೇಳೆ ನಿಮ್ಮ ಹೋರಾಟ ಹೆಂಗಿರುತ್ತೆ ಅಂತ? ಕೊಡ್ಲಿಲ್ಲ ಅಂದ್ರೆ ಹೋರಾಟ ಇದ್ದೇ ಇರ್ತದೆ. ಕೊಡೋರು ಹೋರಾಟನೇ, ಪ್ರಮಾಣ ವಚನ ಸ್ವೀಕಾರ ಮಾಡೋರು ಹೋರಾಟನೇ. ನಮಗೆ 100ಕ್ಕೆ 100% ನಮ್ಮ ಹೈಕಮಾಂಡ್ನವ್ರ ಮೇಲೆ ನಂಬಿಕೆ ಇದೆ. 100ಕ್ಕೆ 100% ಮೇ ಒಳಗೆ ನಮಗೆ ನ್ಯಾಯ ಕೊಡಿಸ್ತಾರೆ. ಕೊಡ್ಲಿಲ್ಲ ಅಂದ್ರೆ ಒಂದ್ ವೇಳೆ ನಿಮ್ಮ ಹೋರಾಟ ಹೆಂಗಿರುತ್ತೆ ಅಂತ? ಕೊಡ್ಲಿಲ್ಲ ಅಂದ್ರೆ ಹೋರಾಟ ಇದ್ದೇ ಇರ್ತದೆ. ಕೊಡೋರು ಹೋರಾಟನೇ, ಪ್ರಮಾಣ ವಚನ ಸ್ವೀಕಾರ ಮಾಡೋರು ಹೋರಾಟನೇ. ನಮ್ಮ ಬೇಡಿಕೆ ಈಡೇರಿಕೆ ಆಗೋವರೆಗೂ ಕೂಡ ನಾವು ದೆಹಲಿಗೆ ಹೋಗ್ತಾ ಇರ್ತೀವಿ, ನಮ್ಮ ಹೋರಾಟ ಮುಂದುವರಿತೆ ಅಂತೇಳಿ ಅಶೋಕ್ ಪಟ್ಟಣ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಪುಟ ಪುನರಚನೆ ವಿಚಾರ ವಿಧಾನಸೌಧದಲ್ಲಿ ಅಶೋಕ್ ಪಟ್ಟಣ್ ಅವರು ಹೇಳಿಕೆಯನ್ನ ಕೊಟ್ಟಿರೋದು ಪ್ರಮಾಣ ವಚನ ಸ್ವೀಕಾರ ಮಾಡುವವರೆಗೂ ಹೋರಾಟ ಇದ್ದೇ ಇರುತ್ತೆ ಎಂದಿದ್ದಾರೆ. ಈ ಹಿಂದೆ ದೆಹಲಿಗೆ ಹೋದಾಗ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ವಿ, ಮೇ 4ಕ್ಕೆ ಚುನಾವಣಾ ಫಲಿತಾಂಶ ಬರಲಿ ಮಾಡೋಣ ಅಂದಿದ್ರು. ಅದರಿಂದ ಹೈಕಮಾಂಡ್ ಮೇಲೆ ನಮಗೆ ಭರವಸೆ ಇದೆ ಎಂದಿದ್ದಾರೆ. ನಮ್ಮ ಬೇಡಿಕೆ ಈಡೇರಿಕೆಗೆ ನಾವು ಮತ್ತೆ ದೆಹಲಿಗೆ ಹೋಗ್ತೀವಿ ಎಂದಿದ್ದಾರೆ. ಆಮೇಲೆ ನಿಮಗೆಲ್ಲ ಮಂತ್ರಿಮಂಡಲಕ್ಕೆ ಎಲ್ಲರಿಗೂ ಅವಕಾಶ ಕೊಡ್ತೀನಿ ಅಂತ ಹೇಳಿ ನಿಜ. ಮುಖ್ಯಮಂತ್ರಿಗೆ 6 ತಿಂಗಳ ಹಿಂದೆನೇ ನಾವು ಹೇಳಿದ್ವಿ ಮಾಡಿ ಅಂತ. ಆದರೆ ಮುಖ್ಯಮಂತ್ರಿ ಒಂದು 4-5 ತಿಂಗಳು ಟೈಮ್ ಕೊಡಿ ಅಂತ ಕೇಳಿದ್ರು. ಅದರಿಂದ ರಾಹುಲ್ ಗಾಂಧಿ ಅವರು CM ಆದಿರೋರಿಗೆ ಕೇಳ್ತಾ ಇದ್ದಾರೆ, ಟೈಮ್ ಒಂದು 4-5 ತಿಂಗಳು ಅಂತ ಹೇಳ್ತಾರೆ. ಆಗಲಿ 5-6 ತಿಂಗಳಾಗಲಿ, ಆಮೇಲೆ ಒಂದೇ ಸರಿ ಕೂತ್ಕೊಂಡು ರಿಷಭ ಮಾಡೋಣ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಅವರು ಹಿಂಗೆ ಹೇಳಿದ್ರಿಂದ ನಾವು ಮುಂದೆ ಹೋದ್ವಿ. ಈಗಾಗಲೇ ಆ ಟೈಮ್ ಕೂಡ ಭಾರ ಆಗಿದೆ. ಈಗ ಬೇರೆ ರಾಜ್ಯಗಳು ಚುನಾವಣೆ ಫಲಿತಾಂಶ 4ನೇ ತಾರೀಕು ಬರುತ್ತೆ. 4ನೇ ತಾರೀಕು ಬಂದಿದ್ದ ತಕ್ಷಣ ಪ್ರೋಸೆಸ್ ಸ್ಟಾರ್ಟ್ ಮಾಡಿ ಮೇ ಹಂತದೊಳಗೆ ಮೇ ಎಂಡೊಳಗೆ ನಿಮಗೆ ನಾವು ನ್ಯಾಯ ದೊರಕಿಸ್ಕೊಡ್ತೀವಿ. ಮತ್ತು ಚೇರ್ಮನ್ಸ್ಗಳು ಕೂಡ ಇವಾಗ ಪ್ರೆಸೆಂಟ್ ಚೇರ್ಮನ್ ಯಾರು 2 ವರ್ಷ ಕಂಪ್ಲೀಟ್ ಮಾಡೋದು ಅವ್ರನ್ನೂ ಚೇಂಜ್ ಮಾಡ್ತೀವಿ. ಮತ್ತು ಎಲ್ಲ ಬೋರ್ಡ್ ಮೆಂಬರ್ಸ್ ಕೂಡ ಸುಮಾರು 1000 ಜನ, 1,000-1,500 ಜನಕ್ಕೆ ಬೋರ್ಡ್ನವ್ರಿಗೂ ಕೂಡ ಅವಕಾಶ ಮಾಡ್ಕೊಂತ ಸುರ್ಜೇವಾಲ ಹೇಳಿದ್ದಾರೆ. ಅದ್ರ ಪ್ರಕಾರ ನಾವು ಇನ್ನೊಂದು 2 ದಿನದಾಗೆ ನಾವೆಲ್ಲ ನಮಗೆ 100ಕ್ಕೆ 100% ನಮ್ಮ ಹೈಕಮಾಂಡ್ನವ್ರ ಮೇಲೆ ನಂಬಿಕೆ ಇದೆ. 100ಕ್ಕೆ 100% ಮೇ ಒಳಗೆ ನಮಗೆ ನ್ಯಾಯ ಕೊಡಿಸ್ತಾರೆ. ಕೊಡ್ಲಿಲ್ಲ ಅಂದ್ರೆ ಒಂದ್ ವೇಳೆ ನಿಮ್ಮ ಹೋರಾಟ ಹೆಂಗಿರುತ್ತೆ ಅಂತ? ಕೊಡ್ಲಿಲ್ಲ ಅಂದ್ರೆ ಹೋರಾಟ ಇದ್ದೇ ಇರ್ತದೆ. ಕೊಡೋರು ಹೋರಾಟನೇ, ಪ್ರಮಾಣ ವಚನ ಸ್ವೀಕಾರ ಮಾಡೋರು ಹೋರಾಟನೇ. ನಮಗೆ 100ಕ್ಕೆ 100% ನಮ್ಮ ಹೈಕಮಾಂಡ್ನವ್ರ ಮೇಲೆ ನಂಬಿಕೆ ಇದೆ. 100ಕ್ಕೆ 100% ಮೇ ಒಳಗೆ ನಮಗೆ ನ್ಯಾಯ ಕೊಡಿಸ್ತಾರೆ. ಕೊಡ್ಲಿಲ್ಲ ಅಂದ್ರೆ ಒಂದ್ ವೇಳೆ ನಿಮ್ಮ ಹೋರಾಟ ಹೆಂಗಿರುತ್ತೆ ಅಂತ? ಕೊಡ್ಲಿಲ್ಲ ಅಂದ್ರೆ ಹೋರಾಟ ಇದ್ದೇ ಇರ್ತದೆ. ಕೊಡೋರು ಹೋರಾಟನೇ, ಪ್ರಮಾಣ ವಚನ ಸ್ವೀಕಾರ ಮಾಡೋರು ಹೋರಾಟನೇ. ನಮ್ಮ ಬೇಡಿಕೆ ಈಡೇರಿಕೆ ಆಗೋವರೆಗೂ ಕೂಡ ನಾವು ದೆಹಲಿಗೆ ಹೋಗ್ತಾ ಇರ್ತೀವಿ, ನಮ್ಮ ಹೋರಾಟ ಮುಂದುವರಿತೆ ಅಂತೇಳಿ ಅಶೋಕ್ ಪಟ್ಟಣ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಪುಟ ಪುನರಚನೆ ವಿಚಾರ ವಿಧಾನಸೌಧದಲ್ಲಿ ಅಶೋಕ್ ಪಟ್ಟಣ್ ಅವರು ಹೇಳಿಕೆಯನ್ನ ಕೊಟ್ಟಿರೋದು ಪ್ರಮಾಣ ವಚನ ಸ್ವೀಕಾರ ಮಾಡುವವರೆಗೂ ಹೋರಾಟ ಇದ್ದೇ ಇರುತ್ತೆ ಎಂದಿದ್ದಾರೆ. ಈ ಹಿಂದೆ ದೆಹಲಿಗೆ ಹೋದಾಗ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ವಿ, ಮೇ 4ಕ್ಕೆ ಚುನಾವಣಾ ಫಲಿತಾಂಶ ಬರಲಿ ಮಾಡೋಣ ಅಂದಿದ್ರು. ಅದರಿಂದ ಹೈಕಮಾಂಡ್ ಮೇಲೆ ನಮಗೆ ಭರವಸೆ ಇದೆ ಎಂದಿದ್ದಾರೆ. ನಮ್ಮ ಬೇಡಿಕೆ ಈಡೇರಿಕೆಗೆ ನಾವು ಮತ್ತೆ ದೆಹಲಿಗೆ ಹೋಗ್ತೀವಿ ಎಂದಿದ್ದಾರೆ. ಆಮೇಲೆ ನಿಮಗೆಲ್ಲ ಮಂತ್ರಿಮಂಡಲಕ್ಕೆ ಎಲ್ಲರಿಗೂ ಅವಕಾಶ ಕೊಡ್ತೀನಿ ಅಂತ ಹೇಳಿ ನಿಜ. ಮುಖ್ಯಮಂತ್ರಿಗೆ 6 ತಿಂಗಳ ಹಿಂದೆನೇ ನಾವು ಹೇಳಿದ್ವಿ ಮಾಡಿ ಅಂತ. ಆದರೆ ಮುಖ್ಯಮಂತ್ರಿ ಒಂದು 4-5 ತಿಂಗಳು ಟೈಮ್ ಕೊಡಿ ಅಂತ ಕೇಳಿದ್ರು. ಅದರಿಂದ ರಾಹುಲ್ ಗಾಂಧಿ ಅವರು CM ಆದಿರೋರಿಗೆ ಕೇಳ್ತಾ ಇದ್ದಾರೆ, ಟೈಮ್ ಒಂದು 4-5 ತಿಂಗಳು ಅಂತ ಹೇಳ್ತಾರೆ. ಆಗಲಿ 5-6 ತಿಂಗಳಾಗಲಿ, ಆಮೇಲೆ ಒಂದೇ ಸರಿ ಕೂತ್ಕೊಂಡು ರಿಷಭ ಮಾಡೋಣ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಅವರು ಹಿಂಗೆ ಹೇಳಿದ್ರಿಂದ ನಾವು ಮುಂದೆ ಹೋದ್ವಿ. ಈಗಾಗಲೇ ಆ ಟೈಮ್ ಕೂಡ ಭಾರ ಆಗಿದೆ. ಈಗ ಬೇರೆ ರಾಜ್ಯಗಳು ಚುನಾವಣೆ ಫಲಿತಾಂಶ 4ನೇ ತಾರೀಕು ಬರುತ್ತೆ. 4ನೇ ತಾರೀಕು ಬಂದಿದ್ದ ತಕ್ಷಣ ಪ್ರೋಸೆಸ್ ಸ್ಟಾರ್ಟ್ ಮಾಡಿ ಮೇ ಹಂತದೊಳಗೆ ಮೇ ಎಂಡೊಳಗೆ ನಿಮಗೆ ನಾವು ನ್ಯಾಯ ದೊರಕಿಸ್ಕೊಡ್ತೀವಿ. ಮತ್ತು ಚೇರ್ಮನ್ಸ್ಗಳು ಕೂಡ ಇವಾಗ ಪ್ರೆಸೆಂಟ್ ಚೇರ್ಮನ್ ಯಾರು 2 ವರ್ಷ ಕಂಪ್ಲೀಟ್ ಮಾಡೋದು ಅವ್ರನ್ನೂ ಚೇಂಜ್ ಮಾಡ್ತೀವಿ.
ಮತ್ತು ಎಲ್ಲ ಬೋರ್ಡ್ ಮೆಂಬರ್ಸ್ ಕೂಡ ಸುಮಾರು ಸಾವಿರಾರು ಜನ 1,000-1,500 ಜನಕ್ಕೆ ಬೋರ್ಡ್ನವ್ರಿಗೂ ಕೂಡ ಅವಕಾಶ ಮಾಡ್ಕೊಂತ ಸುರ್ಜೇವಾಲ ಹೇಳಿದ್ದಾರೆ. ಅದ್ರ ಪ್ರಕಾರ ನಾವು ಇನ್ನೊಂದು 2 ದಿನದಾಗೆ ನಾವೆಲ್ಲ ನಮಗೆ 100% ನಮ್ಮ ಹೈಕಮಾಂಡ್ನವ್ರ ಮೇಲೆ ನಂಬಿಕೆ ಇದೆ. 100% ಮೇ ಒಳಗೆ ನಮಗೆ ನ್ಯಾಯ ಕೊಡಿಸ್ತಾರೆ. ಇದು ಕೊಡ್ಲಿಲ್ಲ ಅಂದ್ರೆ ಒಂದ್ ವೇಳೆ ನಿಮ್ಮ ಹೋರಾಟ ಹೆಂಗಿರುತ್ತೆ ಅಂತ? ಕೊಡ್ಲಿಲ್ಲ ಅಂದ್ರೆ ಹೋರಾಟ ಇದ್ದೇ ಇರ್ತದೆ. ಕೊಡೋರು ಹೋರಾಟನೇ, ಪ್ರಮಾಣ ವಚನ ಸ್ವೀಕಾರ ಮಾಡೋರು ಹೋರಾಟನೇ. ನಮಗೆ 100% ನಮ್ಮ ಹೈಕಮಾಂಡ್ನವ್ರ ಮೇಲೆ ನಂಬಿಕೆ ಇದೆ. 100% ಮೇ ಒಳಗೆ ನಮಗೆ ನ್ಯಾಯ ಕೊಡಿಸ್ತಾರೆ. ಇದು ಕೊಡ್ಲಿಲ್ಲ ಅಂದ್ರೆ ಒಂದ್ ವೇಳೆ ನಿಮ್ಮ ಹೋರಾಟ ಹೆಂಗಿರುತ್ತೆ ಅಂತ? ಕೊಡ್ಲಿಲ್ಲ ಅಂದ್ರೆ ಹೋರಾಟ ಇದ್ದೇ ಇರ್ತದೆ. ಕೊಡೋರು ಹೋರಾಟನೇ, ಪ್ರಮಾಣ ವಚನ ಸ್ವೀಕಾರ ಮಾಡೋರು ಹೋರಾಟನೇ. ನಮ್ಮ ಬೇಡಿಕೆ ಈಡೇರಿಕೆ ಆಗೋವರೆಗೂ ಕೂಡ ನಾವು ದೆಹಲಿಗೆ ಹೋಗ್ತಾ ಇರ್ತೀವಿ, ನಮ್ಮ ಹೋರಾಟ ಮುಂದುವರಿತೆ ಅಂತೇಳಿ ಅಶೋಕ್ ಪಟ್ಟಣ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪುಟ ಪುನರಚನೆ ವಿಚಾರ ವಿಧಾನಸೌಧದಲ್ಲಿ ಅಶೋಕ್ ಪಟ್ಟಣ್ ಅವರು ಹೇಳಿಕೆಯನ್ನು ಕೊಟ್ಟಿರೋದು ಪ್ರಮಾಣ ವಚನ ಸ್ವೀಕಾರ ಮಾಡುವವರೆಗೂ ಹೋರಾಟ ಇದ್ದೇ ಇರುತ್ತೆ ಎಂದಿದ್ದಾರೆ. ಈ ಹಿಂದೆ ದೆಹಲಿಗೆ ಹೋದಾಗ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ವಿ. ಮೇ 4ಕ್ಕೆ ಚುನಾವಣಾ ಫಲಿತಾಂಶ ಬರಲಿ ಮಾಡೋಣ ಅಂದಿದ್ರು. ಅದರಿಂದ ಹೈಕಮಾಂಡ್ ಮೇಲೆ ನಮಗೆ ಭರವಸೆ ಇದೆ ಎಂದಿದ್ದಾರೆ. ನಮ್ಮ ಬೇಡಿಕೆ ಈಡೇರಿಕೆಗೆ ನಾವು ಮತ್ತೆ ದೆಹಲಿಗೆ ಹೋಗ್ತೀವಿ ಎಂದಿದ್ದಾರೆ. ಆಮೇಲೆ ನಿಮಗೆಲ್ಲ ಮಂತ್ರಿಮಂಡಲಕ್ಕೆ ಎಲ್ಲರಿಗೂ ಅವಕಾಶ ಕೊಡ್ತೀನಿ ಅಂತ ಹೇಳಿ ನಿಜ. ಮುಖ್ಯಮಂತ್ರಿಗೆ 6 ತಿಂಗಳ ಹಿಂದೆನೇ ನಾವು ಹೇಳಿದ್ವಿ ಮಾಡಿ ಅಂತ. ಆದರೆ ಮುಖ್ಯಮಂತ್ರಿ ಒಂದು 4-5 ತಿಂಗಳು ಟೈಮ್ ಕೊಡಿ ಅಂತ ಕೇಳಿದ್ರು. ಅದರಿಂದ ರಾಹುಲ್ ಗಾಂಧಿ ಅವರು CM ಆದಿರೋರಿಗೆ ಕೇಳ್ತಾ ಇದ್ದಾರೆ ಟೈಮ್ ಒಂದು 4-5 ತಿಂಗಳು ಅಂತ ಹೇಳ್ತಾರೆ. ಆಗಲಿ 5-6 ತಿಂಗಳಾಗಲಿ, ಆಮೇಲೆ ಒಂದೇ ಸರಿ ಕೂತ್ಕೊಂಡು ರಿಷಭ ಮಾಡೋಣ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಅವರು ಹಿಂಗೆ ಹೇಳಿದ್ರಿಂದ ನಾವು ಮುಂದೆ ಹೋದ್ವಿ. ಈಗಾಗಲೇ ಆ ಟೈಮ್ ಕೂಡ ಭಾರ ಆಗಿದೆ. ಈಗ ಬೇರೆ ರಾಜ್ಯಗಳು ಚುನಾವಣೆ ಫಲಿತಾಂಶ 4ನೇ ತಾರೀಕು ಬರುತ್ತೆ. 4ನೇ ತಾರೀಕು ಬಂದಿದ್ದ ತಕ್ಷಣ ಪ್ರೋಸೆಸ್ ಸ್ಟಾರ್ಟ್ ಮಾಡಿ ಮೇ ಹಂತದೊಳಗೆ ಮೇ ಎಂಡೊಳಗೆ ನಿಮಗೆ ನಾವು ನ್ಯಾಯ ದೊರಕಿಸ್ಕೊಡ್ತೀವಿ. ಮತ್ತು ಚೇರ್ಮನ್ಸ್ಗಳು ಕೂಡ ಇವಾಗ ಪ್ರೆಸೆಂಟ್ ಚೇರ್ಮನ್ ಯಾರು 2 ವರ್ಷ ಕಂಪ್ಲೀಟ್ ಮಾಡೋದು ಅವ್ರನ್ನೂ ಚೇಂಜ್ ಮಾಡ್ತೀವಿ. ಮತ್ತು ಎಲ್ಲ ಬೋರ್ಡ್ ಮೆಂಬರ್ಸ್ ಕೂಡ ಸುಮಾರು ಸಾವಿರಾರು ಜನ 1,000-1,500 ಜನಕ್ಕೆ ಬೋರ್ಡ್ನವ್ರಿಗೂ ಕೂಡ ಅವಕಾಶ ಮಾಡ್ಕೊಂತ ಸುರ್ಜೇವಾಲ ಹೇಳಿದ್ದಾರೆ. ಅದ್ರ ಪ್ರಕಾರ ನಾವು ಇನ್ನೊಂದು 2 ದಿನದಾಗೆ ನಾವೆಲ್ಲ ನಮಗೆ 100% ನಮ್ಮ ಹೈಕಮಾಂಡ್ನವ್ರ ಮೇಲೆ ನಂಬಿಕೆ ಇದೆ. 100% ಮೇ ಒಳಗೆ ನಮಗೆ ನ್ಯಾಯ ಕೊಡಿಸ್ತಾರೆ. ಇದು ಕೊಡ್ಲಿಲ್ಲ ಅಂದ್ರೆ ಒಂದ್ ವೇಳೆ ನಿಮ್ಮ ಹೋರಾಟ ಹೆಂಗಿರುತ್ತೆ ಅಂತ? ಕೊಡ್ಲಿಲ್ಲ ಅಂದ್ರೆ ಹೋರಾಟ ಇದ್ದೇ ಇರ್ತದೆ. ಕೊಡೋರು ಹೋರಾಟನೇ, ಪ್ರಮಾಣ ವಚನ ಸ್ವೀಕಾರ ಮಾಡೋರು ಹೋರಾಟನೇ. ನಮಗೆ 100% ನಮ್ಮ ಹೈಕಮಾಂಡ್ನವ್ರ ಮೇಲೆ ನಂಬಿಕೆ ಇದೆ. 100% ಮೇ ಒಳಗೆ ನಮಗೆ ನ್ಯಾಯ ಕೊಡಿಸ್ತಾರೆ. ಇದು ಕೊಡ್ಲಿಲ್ಲ ಅಂದ್ರೆ ಒಂದ್ ವೇಳೆ ನಿಮ್ಮ ಹೋರಾಟ ಹೆಂಗಿರುತ್ತೆ ಅಂತ? ಕೊಡ್ಲಿಲ್ಲ ಅಂದ್ರೆ ಹೋರಾಟ ಇದ್ದೇ ಇರ್ತದೆ. ಕೊಡೋರು ಹೋರಾಟನೇ, ಪ್ರಮಾಣ ವಚನ ಸ್ವೀಕಾರ ಮಾಡೋರು ಹೋರಾಟನೇ. ನಮ್ಮ ಬೇಡಿಕೆ ಈಡೇರಿಕೆ ಆಗೋವರೆಗೂ ಕೂಡ ನಾವು ದೆಹಲಿಗೆ ಹೋಗ್ತಾ ಇರ್ತೀವಿ, ನಮ್ಮ ಹೋರಾಟ ಮುಂದುವರಿತೆ ಅಂತೇಳಿ ಅಶೋಕ್ ಪಟ್ಟಣ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪುಟ ಪುನರಚನೆ ವಿಚಾರ ವಿಧಾನಸೌಧದಲ್ಲಿ ಅಶೋಕ್ ಪಟ್ಟಣ್ ಅವರು ಹೇಳಿಕೆಯನ್ನು ಕೊಟ್ಟಿರೋದು ಪ್ರಮಾಣ ವಚನ ಸ್ವೀಕಾರ ಮಾಡುವವರೆಗೂ ಹೋರಾಟ ಇದ್ದೇ ಇರುತ್ತೆ ಎಂದಿದ್ದಾರೆ. ಈ ಹಿಂದೆ ದೆಹಲಿಗೆ ಹೋದಾಗ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ವಿ. ಮೇ 4ಕ್ಕೆ ಚುನಾವಣಾ ಫಲಿತಾಂಶ ಬರಲಿ ಮಾಡೋಣ ಅಂದಿದ್ರು. ಅದರಿಂದ ಹೈಕಮಾಂಡ್ ಮೇಲೆ ನಮಗೆ ಭರವಸೆ ಇದೆ ಎಂದಿದ್ದಾರೆ. ನಮ್ಮ ಬೇಡಿಕೆ ಈಡೇರಿಕೆಗೆ ನಾವು ಮತ್ತೆ ದೆಹಲಿಗೆ ಹೋಗ್ತೀವಿ ಎಂದಿದ್ದಾರೆ. ಆಮೇಲೆ ನಿಮಗೆಲ್ಲ ಮಂತ್ರಿಮಂಡಲಕ್ಕೆ ಎಲ್ಲರಿಗೂ ಅವಕಾಶ ಕೊಡ್ತೀನಿ ಅಂತ ಹೇಳಿ ನಿಜ. ಮುಖ್ಯಮಂತ್ರಿಗೆ 6 ತಿಂಗಳ ಹಿಂದೆನೇ ನಾವು ಹೇಳಿದ್ವಿ ಮಾಡಿ ಅಂತ. ಆದರೆ ಮುಖ್ಯಮಂತ್ರಿ ಒಂದು 4-5 ತಿಂಗಳು ಟೈಮ್ ಕೊಡಿ ಅಂತ ಕೇಳಿದ್ರು. ಅದರಿಂದ ರಾಹುಲ್ ಗಾಂಧಿ ಅವರು CM ಆದಿರೋರಿಗೆ ಕೇಳ್ತಾ ಇದ್ದಾರೆ ಟೈಮ್ ಒಂದು 4-5 ತಿಂಗಳು ಅಂತ ಹೇಳ್ತಾರೆ. ಆಗಲಿ 5-6 ತಿಂಗಳಾಗಲಿ, ಆಮೇಲೆ ಒಂದೇ ಸರಿ ಕೂತ್ಕೊಂಡು ರಿಷಭ ಮಾಡೋಣ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಅವರು ಹಿಂಗೆ ಹೇಳಿದ್ರಿಂದ ನಾವು ಮುಂದೆ ಹೋದ್ವಿ. ಈಗಾಗಲೇ ಆ ಟೈಮ್ ಕೂಡ ಭಾರ ಆಗಿದೆ. ಈಗ ಬೇರೆ ರಾಜ್ಯಗಳು ಚುನಾವಣೆ ಫಲಿತಾಂಶ 4ನೇ ತಾರೀಕು ಬರುತ್ತೆ. 4ನೇ ತಾರೀಕು ಬಂದಿದ್ದ ತಕ್ಷಣ ಪ್ರೋಸೆಸ್ ಸ್ಟಾರ್ಟ್ ಮಾಡಿ ಮೇ ಹಂತದೊಳಗೆ ಮೇ ಎಂಡೊಳಗೆ ನಿಮಗೆ ನಾವು ನ್ಯಾಯ ದೊರಕಿಸ್ಕೊಡ್ತೀವಿ. ಮತ್ತು ಚೇರ್ಮನ್ಸ್ಗಳು ಕೂಡ ಇವಾಗ ಪ್ರೆಸೆಂಟ್ ಚೇರ್ಮನ್ ಯಾರು 2 ವರ್ಷ ಕಂಪ್ಲೀಟ್ ಮಾಡೋದು ಅವ್ರನ್ನೂ ಚೇಂಜ್ ಮಾಡ್ತೀವಿ. ಮತ್ತು ಎಲ್ಲ ಬೋರ್ಡ್ ಮೆಂಬರ್ಸ್ ಕೂಡ ಸುಮಾರು ಸಾವಿರಾರು ಜನ 1,000-1,500 ಜನಕ್ಕೆ ಬೋರ್ಡ್ನವ್ರಿಗೂ ಕೂಡ ಅವಕಾಶ ಮಾಡ್ಕೊಂತ ಸುರ್ಜೇವಾಲ ಹೇಳಿದ್ದಾರೆ. ಅದ್ರ ಪ್ರಕಾರ ನಾವು ಇನ್ನೊಂದು 2 ದಿನದಾಗೆ ನಾವೆಲ್ಲ ನಮಗೆ 100% ನಮ್ಮ ಹೈಕಮಾಂಡ್ನವ್ರ ಮೇಲೆ ನಂಬಿಕೆ ಇದೆ. 100% ಮೇ ಒಳಗೆ ನಮಗೆ ನ್ಯಾಯ ಕೊಡಿಸ್ತಾರೆ. ಇದು ಕೊಡ್ಲಿಲ್ಲ ಅಂದ್ರೆ ಒಂದ್ ವೇಳೆ ನಿಮ್ಮ ಹೋರಾಟ ಹೆಂಗಿರುತ್ತೆ ಅಂತ? ಕೊಡ್ಲಿಲ್ಲ ಅಂದ್ರೆ ಹೋರಾಟ ಇದ್ದೇ ಇರ್ತದೆ. ಕೊಡೋರು ಹೋರಾಟನೇ, ಪ್ರಮಾಣ ವಚನ ಸ್ವೀಕಾರ ಮಾಡೋರು ಹೋರಾಟನೇ. ನಮಗೆ 100% ನಮ್ಮ ಹೈಕಮಾಂಡ್ನವ್ರ ಮೇಲೆ ನಂಬಿಕೆ ಇದೆ. 100% ಮೇ ಒಳಗೆ ನಮಗೆ ನ್ಯಾಯ ಕೊಡಿಸ್ತಾರೆ. ಇದು ಕೊಡ್ಲಿಲ್ಲ ಅಂದ್ರೆ ಒಂದ್ ವೇಳೆ ನಿಮ್ಮ ಹೋರಾಟ ಹೆಂಗಿರುತ್ತೆ ಅಂತ? ಕೊಡ್ಲಿಲ್ಲ ಅಂದ್ರೆ ಹೋರಾಟ ಇದ್ದೇ ಇರ್ತದೆ. ಕೊಡೋರು ಹೋರಾಟನೇ, ಪ್ರಮಾಣ ವಚನ ಸ್ವೀಕಾರ ಮಾಡೋರು ಹೋರಾಟನೇ.